ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ. ಈಗಿರೋದು ನಿನ್ನ ಬಗ್ಗೆ ಪ್ರೀತಿ ಅಷ್ಟೆ. ನಾ ಆಫೀಸ್ ಹೊರಟೆ. ಬಾ ಪುರುಷೋತ್ತಮ, ತಿಂಡಿ ತಿನ್ನು, ಕುತ್ಕೋ. ನಿಮ್ದಾಯ್ತಾ? ಇಲ್ಲ, ನಾನು ಚೈತ್ರ ಒಟ್ಟಿಗೆ ತಿಂತೀವಿ, ನೀನು ಕುತ್ಕೋ. ಸರಿ. ಒಂದು ನಿಮಿಷ, ತುಪ್ಪ ತರ್ತೀನಿ. ಖುಷಿ, ಒಬ್ಬನೇ ತಿಂತಿದ್ಯಾ? ನನಗೆ ತಿನ್ಸಲ್ವಾ? ಖುಷಿ, ಇನ್ನೊಂದು ಸ್ಪೂನ್. ನಿನ್ನೆ ತಾನೇ ಇಬ್ರು ಜಗಳ ಆಡ್ಕೊಂಡು ಮಾತೇ ಆಡ್ತಿರ್ಲಿಲ್ಲ. ಆದ್ರೆ ಈ ಮಾಯಾಂಗನೆ ನೋಡು, ಅಷ್ಟು ಬೇಗ ಪುರುಷೋತ್ತಮನ ಮತ್ತೆ ಬಲೆಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಖುಷಿ, ನಾನು ನಿನಗೆ ತಿನ್ಸ್ಲಾ? ಸೂಪರ್ ಆಗಿತ್ತು. ನೀ ತಿನ್ಸದೆಯಲ್ಲ, ಅದಕ್ಕೆ ಟೇಸ್ಟ್ ಡಬ್ಬಲ್ ಆಗೋಯ್ತು. ನಾನು ತುತ್ತೀನಿ. ತುಪ್ಪ ಬಡಿಸ್ಲಾ? ಇಲ್ಲ ಚಿಕ್ಕಮ್ಮ, ಮುಗೀತು. ಇನ್ನೊಂದು ಸ್ವಲ್ಪ ಬಡಿಸ್ಕೋ. ಇಲ್ಲ ಸಾಕು, ಆಫೀಸ್ಗೂ ಲೇಟ್ ಆಯ್ತು, ಹೊರಡ್ತೀನಿ. ಸರಿ, ಕ್ಯಾರಿಯರ್ ತರ್ತೀನಿ. ಖುಷಿ, ಚಿಕ್ಕಮ್ಮ, ನೀವು ರೆಸ್ಟ್ ತೊಗೊಳ್ಳಿ, ಆಯಾಸ ಮಾಡ್ಕೊಬೇಡಿ. ಏನೇ ಕೆಲಸ ಇದ್ರೂ ಚೈತ್ರ ಮಾಡ್ತಾರೆ. ಮರೀದೆ ತಿಂಡಿ ತಿನ್ಬೇಕು ನೀವು. ಸರಿ, ಬರ್ತೀನಿ ಚಿಕ್ಕಮ್ಮ, ಬರ್ತೀನಿ. ಖುಷಿ, ಆಫೀಸ್ಗೆ ಹೋದ್ಮೇಲೆ ನನಗೆ ಕಾಲ್ ಮಾಡು. ನಾನೇನೋ ಇಂಪಾರ್ಟೆಂಟಾಗಿ ಮಾತಾಡಬೇಕು. ಅತ್ತೆ, ಹೇಗಿತ್ತು ಸ್ಟೋರಿಲಿ ಟ್ವಿಸ್ಟ್? ಪಾಪ, ನೀವು ಅಂದ್ಕೊಂಡೇ ಇರಲಿಲ್ಲ ಅನ್ಸುತ್ತೆ ನಾನು ಖುಷಿ ಇಷ್ಟು ಬೇಗ ಸರಿ ಹೋಗ್ತೀವಿ ಅಂತ. ಅದಕ್ಕೆ ಅತ್ತೆ ಹೇಳೋದು, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ. ಅದ್ಯಾವುದೋ ಒಂದು ಹಾಡಿದೆಯಲ್ಲ, ಅದೇ ತುಂಬ ಚೆನ್ನಾಗಿದೆಯಲ್ಲ, ನಾನು ಮರ್ತೇ ಬಿಟ್ಟೆ ನೋಡಿ. ಹಾ, ಸುಳ್ಳೇ ಸುಳ್ಳು, ಈ ಭೂಮಿ ಮೇಲೆ ಎಲ್ಲ ಸುಳ್ಳು.
ವಿಕಿ ವಿಕಿ ಮಂಗಳಾರತಿ ತಗೋ. ನಾನು ಹೇಳಿದ ವಿಷಯ ಏನು ಮಾಡಿದೆ? ನೀನು ಹೇಳಿದ ಸರಿ ಅಂತ ಅನ್ನಿಸ್ತಮ್ಮ. ಅಂದರೆ ಇಷ್ಟು ದಿವಸ ನಾನು ಏನು ಮಾಡಿದ್ನೋ ಏನು ಬಿಟ್ಟನೋ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ನಾನು ನಡೆದಿದ್ದೆ ಹಾದಿ, ಆಡಿದ್ದೆ ಮಾತು ಅನ್ನೋ ಹಾಗೆ ನಡ್ಕೊಂಬಿಟ್ಟೆ. ನನ್ನ ನಡವಳಿಕೆನ ಸರಿಯಾಗಿ ಇಟ್ಕೊಳ್ಳಿಲ್ಲಮ್ಮ. ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಹೋದೆ. ಜೀವನಾನ ಹುಮ್ಮತಂತಲ್ಲಿ ತಗೊಂಡ್ಬಿಟ್ಟೆಮ್ಮ. ಎಲ್ಲದಕ್ಕಿಂತ ಹೆಚ್ಚಾಗಿ ಚೈತನ್ಯ ನನ್ನ ಮೇಲೆ ಮನಸ್ಸಿಲ್ಲ ಅಂತ ಗೊತ್ತಿದ್ರು ಅವಳ ಬಲವಂತವಾಗಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆಮ್ಮ. ಅವಳು ನನಗೆ ಬೇಕೇ ಬೇಕು ಅನ್ನೋ ಹಠದಲ್ಲಿ ಅವಳು ನಾನು ತುಂಬ ನೋವು ಕೊಟ್ಬಿಟ್ಟೆ. ಅದರ ಪರಿಣಾಮವಾಗಿ ಅವಳಿಗೆ ವಿಕ್ರಮ್ ಅನ್ನೋ ಹೆಸರು ಕೇಳಿದ್ರೆ ಸಾಕು ಅಸಹ್ಯ ಹುಟ್ಟೋದಕ್ಕೆ ಶುರುವಾಯಿತು. ಜೀವನದಲ್ಲಿ ನಾನು ಮದುವೆ ಆಗಬೇಕು ಅಂತ ಆಸೆ ಹುಟ್ಟಿಸಿದೆ ಹೆಣ್ಣಮ್ಮ. ನನ್ನಿಂದ ತುಂಬ ದೂರ ಹೊರಟೋದ್ಲು. ನಾನು ತಪ್ಪು ಮಾಡ್ಬಿಟ್ಟೆಮ್ಮ. ಹೋಗ್ಲಿ ಬಿಡು, ಪಶ್ಚಾತ್ತಾಪವೇ ಪರಿಜ್ಞಾನದ ಮೂಲ ಅಂತ ಹೇಳ್ತಾರೆ. ಕೊನೆಗೂ ನಿನ್ನ ತಪ್ಪಿನ ಅರಿವು ಏನು ಅಂತ ನಿಂಗೆ ಅರ್ಥ ಆಯ್ತಲ್ಲ, ಅದೇ ನನಗೆ ಸಂತೋಷ. ಅದು ನನ್ನ ಚೈತನ್ಯ ಹತ್ರ ಸಾರಿ ಕೇಳಬೇಕಮ್ಮ. ಆಗಲೇ ನನ್ನ ಮನಸ್ಸಿಗೂ ನೆಮ್ಮದಿ ಆಗೋದು. ನಡವಳಿಕೆಯಿಂದ ನಿನಗೂ ತುಂಬ ನೋವು ಕೊಟ್ಬಿಟ್ಟಿದ್ದೀನಮ್ಮ. ಸಾಧ್ಯ ಆದರೆ ನನ್ನ ಕ್ಷಮಿಸ್ಬಿಡಮ್ಮ. ಮೇಲಿದ್ದಾಳೆ. ಶುರು ಮಾಡಿಲ್ವಾ? ಅಯ್ಯೋ ಅಮ್ಮ ಅಮ್ಮ, ಪೂಜಾ ಏನದು ಆಗ್ಲಿಂದ ಕೂಗ್ತಾ ಇದ್ಯಾ? ಏನಾಯ್ತು? ನನ್ ಚೈನ್ ಕಾಣಿಸ್ತಿಲ್ಲ, ನೀನೇನಾದ್ರೂ ನೋಡಿದ್ಯಾ? ಅಯ್ಯೋ, ನಿನ್ ಚೈನ್ ನ ಎಲ್ಲಿದೆ ಅಂತ ನನ್ನ ಹತ್ರ ಬಂದ್ ಕೇಳಿದ್ರೆ ನನ್ಗೇನಾದ್ರೂ ಗೊತ್ತಿರತ್ತಾ? ಅಲ್ಲೆಲ್ಲೋ ರೂಮ್ ಮೇಲೆ ಇಟ್ಟಿರ್ತೀಯ, ಹೋಗ್ ನೋಡು. ಅಯ್ಯೋ, ರೂಮ್ ಅಲ್ಲಮ್ಮ, ಇಡೀ ಮನೆ ಹುಡ್ಕೋದ್ರು ಸಿಗ್ತಾ ಇಲ್ಲ. ಏನೇ ಹೇಳ್ತಿದ್ಯಾ ನೀನು? ನೀನ್ ಹೇಳ್ತಿರೋದು ಹೇಗಿದೆ ಅಂದ್ರೆ ಮನೇಲಿರೋದ್ 3 ಜನ, ಅದ್ರಲ್ಲಿ ಕದ್ದವ್ರು ಯಾರು ಅಂದ ಹಾಗಾಯ್ತು. ಎಲ್ಲೋ ಬಿಸಾಡಿರ್ತೀಯಾ, ಹೋಗ್ ನೋಡ್ಕೊ. ನಾನು ಎಲ್ಲೂ ಬಿಸಾಡಿಲ್ಲ ಅಮ್ಮ, ನಂಗ್ ಅನ್ಸುತ್ತೆ ಯಾರೋ ಕದ್ದಿದ್ದಾರೆ ಅಂತ. ಅಯ್ಯೋ 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 ಅಯ್ಯೋ, ನಿನ್ ಚೈನ್ ನ ಕದ್ದು ಬಿಟ್ಟಿದಾರ? ಏನೇ ಹೇಳ್ತಿದ್ಯಾ ಪೂಜಾ ನೀನು? ಹೌದಮ್ಮ. 1 ನಿಮಿಷ ಇರು, ಕರಿತೀನಿ. ಚೈತ್ರ, ಏ ಚೈತ್ರ. ಹಾ ಅಂತೆ, ಹೇಳಿ. ಬಾರ ಈ ಕಡೆ. ಪೂಜನ್ ಚೈನ್ ಕಾಣಿಸ್ತಿಲ್ವಂತೆ, ಎಲ್ಲಿ ಹೋಯ್ತು? ಓ, ಚೆನ್ನಾಗಿದೆ ನೀವು ಕೇಳ್ತಿರೋ ಪ್ರಶ್ನೆ. ಅಲ್ಲ, ಪೂಜನ್ ಚೈನ್ ಕಾಣಿಸ್ತಿಲ್ಲ ಅಂದ್ರೆ ನನಗೇನು ಗೊತ್ತಿರುತ್ತೆ? ಎಲ್ಲಿಟ್ಟು ಮರ್ತಿದ್ದಾಳೆ ಅಂತ ಅವಳನ್ನೇ ಕೇಳಿ. ನಾನು ಎಲ್ಲೂ ಇಟ್ಟಿಲ್ಲ, ನನ್ನ ರೂಮ್ ಅಲ್ಲೇ ಇಟ್ಟಿದ್ದೆ, ಆದ್ರೆ ಇವಾಗ ಕಾಣಿಸ್ತಾ ಇಲ್ಲ. ನಿನ್ ಚೈನ್ ನ ಯಾರು ತಗೊಳ್ತಾರೆ? ಅದನ್ನೇ ನಾನು ನಿನ್ ಹತ್ರ ಕೇಳ್ತಿರೋದು, ಎಲ್ಲಿ ಅವಳ ಚೈನು ಅಂತ. ಅಲ್ಲ, ಕಳ್ಳರನ್ನ ಕೇಳೋ ತರ ನನ್ನನ್ ಕೇಳ್ತಿದ್ದೀರಲ್ಲ, ನನಗ್ ಗೊತ್ತಿಲ್ಲ. ಇರೋ ನಿಜಾನ ಸುಮ್ಮನೆ ಒಪ್ಕೊಂಡ್ಬಿಡು ಚೈತ್ರ. ಸಿಕ್ ಹಾಕೊಂಡು ಆಮೇಲೆ ನನ್ನ ಹತ್ರ ಬೈಸ್ಕೊಬೇಡ, ಗೊತ್ತಾಯ್ತಾ? ಅತ್ತೆ, ಮಾತಿನ ಮೇಲೆ ಗಮನ ಇರ್ಲಿ. ನಾನು ಈ ಮನೆ ಸೊಸೆ, ಕಳ್ಳಿ ಅಲ್ಲ. ಆದ್ರೆ ಬಂದಿರೋದು ಕಳ್ಳರ ಮನೆಯಿಂದಾನೆ ತಾನೆ? ಅತ್ತೆ, ಕೂತ್ಕೊಳ್ಳೆ ಸಾಕು, ಮಾತಾಡ್ಬೇಡ.
ನಿಮ್ದು ತಿರ್ಬೋಕಿ ಫ್ಯಾಮಿಲಿ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಕಣೆ. ನಿಮಗ್ ತಿನ್ನೋದ್ ಗತಿ ಇಲ್ಲ ಅನ್ನೋ ಸತ್ಯ ಕೂಡ ನನಗ್ ಗೊತ್ತಿದೆ. ನಿಮಗ್ ತಿನ್ನೋದಕ್ ಗತಿ ಇಲ್ದೇ ಇರೋದಕ್ಕೆ ತಾನೆ ಆವತ್ತು ನಿಮ್ಮಮ್ಮ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದು. ಅತ್ತೆ, ಕಿರುಚ್ಬೇಡ, ಸುಮ್ನೆ ಇರೋದನ್ನ ಒಪ್ಕೊಂಡ್ಬಿಡು. ನೀನೇನ್ ಮರ್ಯಾದಸ್ತ್ರ ಫ್ಯಾಮಿಲಿಯಿಂದ ಬಂದಿಲ್ಲ ಕಣೆ. ಯಾಕೆ? ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿಲ್ವಾ? ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡೋದೇ ನಿಮ್ಮಪ್ಪನ ಕೆಲಸ. ಓಹೋ, ಮೋಸ್ಟ್ಲಿ ಇತ್ತೀಚೆಗೆ ಬಿಸ್ನೆಸ್ ತುಂಬಾ ಡಲ್ ಆಗಿರ್ಬೇಕು. ಅದಕ್ಕೆ ನೀನು ಈ ಮನೇಲಿ ಇರೋದನ್ನೆಲ್ಲ ಅವ್ರಿಗೆ ಸಪ್ಲೈ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಅತ್ತೆ, ಹೆಚ್ಚಿಗೆ ಮಾತಾಡ್ಬೇಡಿ. ನಾವು ಬಡವ್ರು ಇರ್ಬೋದು, ಆದ್ರೆ ಮರ್ಯಾದೆ ಗೌರವ ಇಲ್ದಿರೋ ಜನ ಅಲ್ಲ. ನಮ್ಮನ್ನ ಹೀಯಾಳಿಸಿ ಮಾತಾಡ್ಬೇಡಿ. ಈ ಮನೆಯಿಂದ ಒಂದು ಹುಲ್ಲು ಕಡ್ಡಿ ಕೂಡ ನಾನು ಸಾಗಿಸ್ತಿಲ್ಲ. ಅದ್ ನಮಗ್ ಬೇಕಾಗೂ ಇಲ್ಲ. ಅಮ್ಮ ನೀರು ಕೊಡ್ತು ಜೀವನ ಮಾಡ್ತಾರೆ ಹೊರತು ಮಗಳು ಮನೆ ಅನ್ನಕ್ಕೆ ಆಸೆ ಪಡೋರಲ್ಲ. ಮಾತಿಗೆ ಏನು ಕಮ್ಮಿ ಇಲ್ಲ ನೋಡು. ಮಾಡೋದನ್ನೆಲ್ಲ ಮಾಡಿ ಈಗ ತಪ್ಪು ಮಾಡಿಲ್ಲ ಅಂತ ಮುಚ್ಚಿ ಹಾಕೋದಕ್ ನೋಡ್ಬೇಡ. ಸುಮ್ನೆ ಹೋಗಿ ಚೈನ್ ತಗೊಂಡ್ ಬಾ, ಅಥವಾ ನಿಮ್ಮಮ್ಮ ಏನಾದ್ರು ಅದನ್ನ ಮಾರ್ಬಿಟ್ಟಿದ್ದಾಳ, ಹೋಗಿ ತಗೊಂಡ್ ಬಾ. ಮತ್ತೆ ಇನ್ನೊಂದ್ ಸಾರಿ ನನ್ನ ಕಳ್ಳಿ ಎದ್ರೆ ತಕ್ಕ ಶಾಸ್ತಿ ಮಾಡ್ಬೇಕಾಗತ್ತೆ. ನಮ್ಮಮ್ಮನ ಬಗ್ಗೆ ಯಾಕೆ ಹಗುರವಾಗಿ ಮಾತಾಡ್ತೀರಾ? ನಮ್ಮಮ್ಮ ನಿಮ್ ತರ ನೀಚ್ ಹೆಂಗ್ಸಲ್ಲ. ಎಷ್ಟೇ ಸೊಕ್ಕು ನಿನ್ಗೆ? ನನ್ನನ್ನೇ ನೀಚ್ ಹೆಂಗ್ಸು ಅಂತ ಹೇಳ್ತೀಯ? ಮತ್ತೆ ನನ್ನ ಮುಂದೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇವಲವಾಗಿ ಮಾತಾಡ್ತೀರಾ? ನಿಮ್ಗೆ ಎಷ್ಟು ಹೋಗಿರ್ಬೋದು? ನಮ್ಮಮ್ಮನ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಯಾವ ಅರ್ಹತೆ ಇದೆ? ನೀವ್ಯಾರು, ನೀವೇನು ಅನ್ನೋದು ನನಗ್ ಗೊತ್ತಿಲ್ಲ ಅಂದ್ಕೊಂಡ್ರ? ನಮ್ಮಪ್ಪನ ಬಗ್ಗೆ ಕೇವಲವಾಗಿ ಮಾತಾಡ್ತಿರಲ್ಲ, ನೀವು ಮಾಡಿರೋದೇನು? ಏನೇ ಏನೇ ನಾನ್ ಮಾಡಿರೋದು ಹೇಳೆ. ಖುಷಿ ಅವ್ರ ಅಪ್ಪನಿಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಅವ್ರನ್ನ ಬಲೆಗೆ ಹಾಕೊಂಡು ಎರಡನೇ ಮದುವೆ ಆಗಿದ್ದು ನಿಮ್ಮ ಪ್ರಕಾರ ಏನತ್ತೆ? ನೀವು ಮರ್ಯಾದೆ ಗೌರವ ಇರೋರೇ ಆಗಿದ್ರೆ ಪರಪುರುಷನ ಹೇಗ್ ಕಣ್ಣೆತ್ ನೋಡಿದ್ರಿ? ಚೈತ್ರ, ನನ್ನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನೀನು ಅಲ್ಲೆಲ್ಲ ಉತ್ತರಿಸ್ಬಿಡ್ತೀನಿ. ಮತ್ತೊಬ್ರ ಬಗ್ಗೆ ಮಾತಾಡೋರು ಮೊದಲು ತಾವ್ ಸರಿಯಾಗಿದ್ದಾರ ಅಂತ ನೋಡ್ಕೊಳ್ಬೇಕು. ನೀವೇ ಸರಿ ಇಲ್ಲ, ನೀವೇ ನಮ್ಮಪ್ಪ ಅಮ್ಮನ ಬಗ್ಗೆ ಮಾತಾಡೋದು. ಇನ್ನೊಂದು ಸಾರಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಕಪಾಲ ಹೊಡಿಬೇಕಾಗುತ್ತೆ. ಚೈತ್ರ, ಕಪಾಲ ಹೊಡಿಬೇಕಾಗುತ್ತೆ. ಚೈತ್ರ, ಏನ್ ಮಾತಾಡ್ತಿದ್ಯಾ ಅಂತ ಜ್ಞಾನ ಇದೆಯಾ ನಿಮಗೆ? ನೋಡು ಪುರುಷಿ, ಇಬ್ರು ನನ್ನ ವಿರುದ್ಧ ಹೇಗ್ ತಿರುಗ್ ಬಿದ್ದಿದ್ದಾರೆ ಅಂತ. ಪೂಜನ್ ಚೇನ್ ಕಾಣಿಸ್ತಿಲ್ವಂತೆ, ಅದಕ್ಕೆ ನಾನ್ ಕಳ್ತನ ಮಾಡಿದ್ದೀನಿ, ನಮ್ಮ ಅಮ್ಮನ ಮನೆಗೆ ಸಾಗಿಸ್ತಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ ಕಣೋ. ನನಗೆ ನೋವು ಆಗೋದಿಲ್ವಾ ಹೇಳೋ? ಇಲ್ಲ ಪುರುಷೋತ್ತಮ, ನಾನು ಏನು ಮಾತಾಡಿಲ್ಲ. ಪೂಜನ್ ಚೈನ್ ಕಾಣಿಸ್ತಿಲ್ಲ ಅಂತಂದ್ಲು, ಅದಕ್ಕೆ ಅದನ್ನ ಏನಾದ್ರೂ ನೋಡ್ತೀನಮ್ಮ ಅಂತ ಒಳ್ಳೆ ಮಾತಿನಲ್ಲಿ ಕೇಳಿದೆ ಅಷ್ಟೇ. ನಾನೇನು ಬೈದಿಲ್ಲಪ್ಪ. ಅಲ್ಲ, ದೇವ್ರಂತ ಅವ್ರ ತಂದೆ ತಾಯಿನ ನಾನ್ ಯಾಕೆ ಬೈಲಿ ಹೇಳು? ಆದ್ರೂ ನಮ್ಮ ಬಗ್ಗೆ ಎಲ್ಲ ಹೀಗೆಲ್ಲ ಮಾತಾಡ್ತಿದ್ದಾಳೆ ನೋಡು. ಅದೇನ್ ನಾಟಕ ಮಾಡ್ತೀರಾ ನೀವು? ಈಗ ತಾನೇ ನಮ್ಮ ಅಪ್ಪ ಅಮ್ಮನ ಹಾಗೆಲ್ಲ ಬೈದು ಆಗ್ಲೇ ಪ್ಲೇಟ್ ಚೇಂಜ್ ಮಾಡ್ತಿದ್ದೀರಾ? ಇಲ್ಲಪ್ಪ, ನಾನು ಅವಳಿಗೆ ಏನು ಬೈದಿಲ್ಲ. ಅಮ್ಮ, ಇವತ್ತೇನ್ ನಡೀತು ಅಂತ ಹೇಳಮ್ಮ. ಪೂಜಾ ಬೇಡ ಕಡೆ, ಸುಮ್ಮನೆ ಇರೇ. ಇಲ್ಲಮ್ಮ, ಇವತ್ತು ನನ್ನನ್ನು ತಡಿಬೇಡ.
ಇವತ್ತೇನಾಯ್ತು ಅಂತ ಅಣ್ಣಂಗೆಲ್ಲ ನಾನು ಹೇಳಲೇಬೇಕು. ಪೂಜಾ, ಚಿಕ್ಕಮ್ಮ ನೀವು ಸುಮ್ಮನೆ ನೀ ಹೇಳು ಪೂಜಾ. ನೋಡೋಣ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾವಾಗ್ಲೂ ಅಮ್ಮ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ನಾನು ಅದಕ್ಕೆ ಬಗ್ಗೆ ಚಾಡಿ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪಾಗಿ ತಿಳ್ಕೊಂಬಿಡಿ ಅಣ್ಣ. ಆದ್ರೆ ಇವತ್ತು ಅದಕ್ಕೆ ಅಮ್ಮ ಜೀವನದಲ್ಲಿ ಕೇಳ್ತಾ ಇರೋಂತ ಮಾತನ್ನೇ ಅಂದ್ಬಿಟ್ರು. ಪೂಜಾ, ಸುಮ್ನೆ ಏನೇನೋ ಮಾತಾಡ್ಬೇಡ. ಚೈತ್ರ ಮಾತಾಡ್ಬೇಡ, ಸುಮ್ಮನೆ ಇರು. ಆದ್ರೆ ಇವತ್ತು ಅಪ್ಪ ಅಮ್ಮನ ಇಟ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರು ಅಣ್ಣ. ಚೈತ್ರ, ನೀನು ಬಾಯಲ್ಲಿ ಇಂಥ ಮಾತಾ? ಖುಷಿ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಚೈತ್ರ, ಏನು ಮಾತಾಡ್ಬೇಡ. ಚಿಕ್ಕಮ್ಮನ ಕಾಲಿಟ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊ. ಇಲ್ಲ ಖುಷಿ, ಅಮ್ಮ ಮಗಳಿಬ್ರು ನಕಲಿಗಳು. ನೀನ್ ಇದ್ದಾಗ ಒಂಥರ, ನೀನ್ ಇಲ್ದಾಗ ಒಂಥರ ನಡ್ಕೊಳ್ಳೋ ಜನ ಇವರು. ಇವ್ರ ಮಾತನ್ನ ನಂಬೇಡ ಕಣ. ಸಾಕು ಸಾಕು. ಚಿಕ್ಕಮ್ಮನ ಹತ್ರ ಮಾತಾಡ್ತಾ ಇದ್ದೇನೆ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಮರ್ಯಾದೆಯಿಂದ ಕ್ಷಮೆ ಕೇಳು. ಪುರುಷೋತ್ತಮ, ನನಗೋಸ್ಕರ ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರ? ನಿಮ್ಮಿಬ್ರು ಸಂಬಂಧದಲ್ಲಿ ಯಾವತ್ತು ಬಿರುಕು ಮೂಡಬಾರ್ದು. ನೀವಿಬ್ರು 100 ವರ್ಷ ಚೆನ್ನಾಗಿ ಬದುಕಬೇಕು. ಚೈತ್ರ, ಈಗೇನು ನಾನು ನನ್ನ ಮಗಳು ಈ ಮನೇಲಿರೋದು ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಸರಿ ಬಿಡು, ನಾವಿಬ್ರು ಮನೆ ಬಿಟ್ಟು ಹೋಗ್ತೀವಿ. ಬಾ ಪೂಜಾ. ಚಿಕ್ಕಮ್ಮ, ನಿಮಿಷ, ನೀವೆಲ್ಲ ಹೋಗ್ತಾ ಇದ್ದೀರಾ? ಏಯ್, ಕೇಳಿಸ್ಕೊಂಡ್ಯಾ? ನಮ್ಮ ಚಿಕ್ಕಮ್ಮನ ಹೃದಯ ಎಷ್ಟು ದೊಡ್ಡದು ಅಂತ ಗೊತ್ತಾಯ್ತಾ? ಅಷ್ಟೆಲ್ಲ ಹೇಳ್ತಾ ಇದ್ರು ಸುಮ್ಮನೆ ನಿಂತಿದ್ಯಲ್ಲೇ. ಕಾಲಿಟ್ಕೊಂಡು ತಪ್ಪಾಯ್ತು ಅಂತ ಕೇಳು. ಅಷ್ಟೆಲ್ಲ ಹೇಳ್ತಾ ಇದ್ರು ಸುಮ್ಮನೆ ನಿಂತಿದ್ಯಲ್ಲೇ. ಕಾಲಿಟ್ಕೊಂಡು ತಪ್ಪಾಯ್ತು ಅಂತ ಕೇಳು. ಖುಷಿ, ನಿನ್ ಚಿಕ್ಕಮ್ಮನ ಬಗ್ಗೆ ನಿನ್ಗಿರೋ ಪ್ರೀತಿಯಿಂದ ನಿನ್ ಕಣ್ ಕುರುಡಾಗಿದೆ. ನಾನ್ ಮಾಡ್ದಿರೋ ತಪ್ಪಿಗೆ ಹೇಗ್ ಕ್ಷಮೆ ಕೇಳಿ ನೀನೇ ಹೇಳು. ಬೇಡ ಬಿಡಪ್ಪ, ನಾನು ನನ್ನ ಮಗಳ ಈ ಮನೆ ಬಿಟ್ಟು ಹೋಗ್ತೀವಿ. ನಾವಿಬ್ರು ಹೇಗೋ ಬದುಕೋತೀವಿ. ನೀವಿಬ್ರು ಚೆನ್ನಾಗಿರಿ, ಅಷ್ಟು ಸಾಕು. ಚಿಕ್ಕಮ್ಮ, ಒಂದು ನಿಮಿಷ ಇದೆ. ಚೈತ್ರ, ಕೊನೆ ಸಲ ಕೇಳ್ತಾ ಇದ್ದೀನಿ, ಕ್ಷಮೆ ಕೇಳ್ತೀವಿ ಇಲ್ವೋ? ಇಲ್ಲ, ನಾನ್ ಮಾಡ್ದೇ ಇರೋ ತಪ್ಪಿಗೆ, ಅದು ಇವ್ರ ಹತ್ರ ನಾನ್ ಕ್ಷಮೆ ಕೇಳಲ್ಲ ಪುರುಷಿ. ಸರಿ, ಹಾಗಾದ್ರೆ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ಚಿಕ್ಕಮ್ಮ ಅಲ್ಲ, ನೀನು. ನೀನು ನನಗೆ ಮಾತು ಹೇಳ್ತಿದ್ಯಾ? ಹೌದು, ನಾನೇ ಹೇಳ್ತಾ ಇರೋದು. ನೀನು ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಸ್ಪರ್ಶಿ, ಒಳ್ಳೆ ಗಿಫ್ಟೇ ಕೊಟ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್. ಬೇಡ ಕಣೋ, ಅವಳು ಈ ಮನೆ ಲಕ್ಷ್ಮಿ ಕಣೋ. ಅವಳನ್ನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಟ್ಬಿಡುವ. ಇಲ್ಲ ಚಿಕ್ಕಮ್ಮ, ಮೊದಲೋಳು ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನ ಕಲಿಬೇಕು. ಆಗಲ್ಲ ಅಂದ್ರೆ ಅವಳು ಇಷ್ಟ. ಸಂತೋಷವಾಗಿರಿ ಅಮ್ಮ ಮಗಳು. ನಿಮ್ಮ ಉದ್ದೇಶ ಈಡೇರ್ತಿದ್ಯಲ್ಲ.
ಹೊರಟೋದ್ಲು ಕಣೋ. ಹೋಗು ಕರ್ಕೊಂಡ್ ಬರೋ. ಹೋಗು ಕರ್ಕೊಂಡ್ ಬರೋ. ಚಿಕ್ಕಮ್ಮ ಹೋಗ್ಲಿ, ಬುದ್ಧಿ ಬರುತ್ತೆ. ನನ್ ಮೇಲೆ ಆಣೆ ಕಣೋ, ಹೋಗಿ ಕರ್ಕೊಂಡ್ ಬರೋ. ಚಿಕ್ಕಮ್ಮ ಏನ ಚಿಕ್ಕಮ್ಮ ಬೇಗ ಚಿಕ್ಕಮ್ಮ